ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್loki ಯೂಟ್ಯೂಬ್ ಚಾನಲ್. ನಾನೇ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮ್ಯಾಟ್ರ್ ಬಂದ್ಬಿಟ್ಟು, ಯಾರೆಲ್ಲ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋನ ನೋಡ್ತಾ ಇದ್ದೀರಾ, ನೀವು ಕೂಡ ಈ ಒಂದು ಬಿಗ್ ಬಾಸ್ ಒಂದು ಸೀಸನ್ನ ಹಿಡ್ಕೊಂಡು ಯೂಟ್ಯೂಬ್ನಲ್ಲಿ ದುಡ್ಡು ಸಹ ಮಾಡ್ಬೋದು. ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆದರೆ ನೋಡ್ತಾ ಇದ್ದಾರೆ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಮಿಸ್ ಮಾಡ್ದೇ ಶೇರ್ ಮಾಡಿ, ಓಕೆನಾ? ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಹಾಗಾದ್ರೆ ನೀವು ಕೇಳ್ಬೋದು, ಯಾವ ರೀತಿಯಾಗಿ ಯೂಟ್ಯೂಬ್ ಒಂದು ಸೀಸನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ದುಡ್ಡು ಮಾಡೋದು ಯೂಟ್ಯೂಬ್ನಲ್ಲಿ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ? ಈ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಯಾರು ನೀವು ಮಿಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಿಮಗೆ ಅನಿಸ್ಬೋದು, ಓಕೆನಾ, ಒಬ್ಬ ಕ್ರಿಯೇಟರ್ ಏನಾದರೂ ಆಗಿ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂತಲೇ ಕೇಳ್ಬೋದು. ಕಾಪಿರೈಟ್ ಸ್ಟ್ರೈಕ್ ಬೀಳಲ್ವಾ? ಓಕೆನಾ? ಕಾಪಿರೈಟ್ ಸ್ಟ್ರೈಕ್ ಬೀಳಲ್ವಾ? ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬೀಳಲ್ವಾ? ಬೇರೆಯವ್ರ ವೀಡಿಯೋಸ್ಗಳನ್ನ ನಾವು ತೆಗೆದು ಇಲ್ಲಿ ಹಾಕ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಸ್ಟ್ರೈಕ್ ಬೀಳಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಅದಕ್ಕೂ ಕೂಡ ನಾನೊಂದು ಟಿಪ್ಸನ್ನು ಕೊಡ್ತೀನಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ಆರಾಮಾಗಿ ಯೂಟ್ಯೂಬ್ನಲ್ಲಿ ನೀವು ದುಡ್ಡನ್ನು ಮಾಡ್ಬೋದು, ಓಕೆನಾ? ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಓಕೆನಾ? ವಿಡಿಯೋನ ಕೊನೆ ತನಕ ನೋಡಿ. ಯೂಸ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೆಕ್ಸ್ಟ್ ಏನಾದ್ರು ಡೌಟ್ ಇದ್ರೂ ಸಹ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ವಿಡಿಯೋನ ಮಾಡಿ ಕೊಡ್ತೀನಿ, ಓಕೆನಾ? ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ನಡೆಯುತ್ತದೆ, ಓಕೆನಾ? ಪ್ರತಿಯೊಂದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲೂ ಕೂಡ ಕಲರ್ಸ್ ಕನ್ನಡದ ಒಂದು ಐಡಿ ಇದ್ದೇ ಇರುತ್ತೆ, ಓಕೆನಾ? ಅಲ್ಲಿ ನೀವು ಬಿಗ್ ಬಾಸ್ ರಿಯಾಲಿಟಿ ಶೋ ಏನು ಬರುತ್ತೆ, ಅದು ಬಿಟ್ಟರೆ ಜಿಯೋ ಸಿನಿಮಾದಲ್ಲೂ ಕೂಡ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಫೇಸ್ಬುಕ್ಕು, ಯೂಟ್ಯೂಬ್ನಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ದು ಅಪ್ಲೋಡ್ ಆಗ್ತಾ ಬರುತ್ತೆ, ಓಕೆನಾ? ಆ ಒಂದು ವಿಡಿಯೋ ಕ್ಲಿಪ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಒಂದು 30 ಸೆಕೆಂಡ್ ಅಥವಾ 1 ಮಿನಿಟ್ ವೀಡಿಯೋಸ್ಗಳನ್ನ ನೀವು ಕ್ಲಿಪ್ ಆಗಿ ತೊಗೊಂಡು, ಅಥವಾ ಒಂದು 30 ಮಿನಿಟ್ಸ್ ತಗೊಳ್ಳಿ, ಓಕೆನಾ? ಒಳ್ಳೆಯದು. ತಗೊಂಡಾದ್ಮೇಲೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ಗೆ ತಗೊಬನ್ನಿ. ಎಡಿಟ್ ಆಪ್ಷನ್ಗೆ ತೊಗೊಂಡು ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ನ ಹಾಕ್ತಾ ಇದ್ದೀನಲ್ಲ, ಈ ಒಂದು ಸ್ಕ್ರೀನ್ಶಾಟ್ನ ಪ್ರಕಾರ ನೀವು ಎಡಿಟ್ ಮಾಡಬೇಕಾಗತ್ತೆ, ಓಕೆನಾ? ಫ್ರೆಂಡ್ಸ್, ಸಿಂಪಲ್ಲಾಗಿ ಹೇಳಬೇಕು ಅಂತಲೇ ಕೆಲವೊಂದು ಯೂಟ್ಯೂಬ್ ಚಾನಲ್ನ ನಾನು ಅಬ್ಸರ್ವ್ ಮಾಡಿದೆ. ಏನಕ್ಕೆ ಇವ್ರಿಗೆ ಪ್ರತಿಯೊಂದು ವಿಡಿಯೋ ಬಿಗ್ ಬಾಸ್ನಲ್ಲಿ ಯಾವ ಒಂದು ಡೈಲಿ ಒಂದು ರಿಯಾಲಿಟಿ ಶೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಅದನ್ನು ಇವರು ಕೂಡ ಅಪ್ಲೋಡ್ ಮಾಡ್ತಾರೆ. ಆದರೆ ಅಪ್ಲೋಡ್ ಮಾಡುವ ರೀತಿ ಬೇರೆ, ವಿಡಿಯೋ ಮಾತ್ರ ಸೇಮ್ ಇರುತ್ತೆ. ಯಾದರೂ ಕೂಡ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಂತೂ ವ್ಯೂಸ್ ಬರ್ತಿರಲ್ಲ, ಇವಾಗ ಚೆನ್ನಾಗಿ ಬರ್ತಾ ಇದ್ದಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಓಕೆನಾ? ನಿಧಾನವಾಗಿ ಇನ್ಕ್ರೀಸ್ ಆಗ್ತಿದ್ದಾರೆ. ಅವಾಗಲಿ ಒಳ್ಳೇದಾಗಲಿ. ನನ್ನ ಒಂದು ವಿಡಿಯೋನ ನೋಡಿ ನೀವು ಕೂಡ ಈ ರೀತಿ ಕ್ರಿಯೇಟ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೇದಾಗಲಿ, ಓಕೆನಾ? ಫ್ರೆಂಡ್ಸ್, ನೀವು ಎಡಿಟ್ ಆಪ್ಷನ್ಗೆ ಬಂದಾದ್ಮೇಲೆ ನೀವೊಂದು ಕಲರ್ಸ್ ಬಿಗ್ ಬಾಸ್ನ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಅಪ್ಲಿಕೇಶನ್ ಅಂತೀನಿ, ಆ ಒಂದು ವಿಡಿಯೋ ಕ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಒಂದು ಲೋಗೋ ಇರುತ್ತೆ ಕಲರ್ಸ್ ಕನ್ನಡದ್ದು. ಅದು ಬಿಟ್ಟರೆ ಕೆಲವೊಂದು ನಂಬರ್ಸ್ಗಳು ಮೆನ್ಷನ್ ಆಗಿರುತ್ತೆ, ಓಕೆನಾ? ಇವೆಲ್ಲ ಇದ್ದಿದ್ದೆ, ಓಕೆನಾ? ಆ ಒಂದು ಲೋಗೋ ಮೇಲೆ ಒಂದು ಕಲರ್ಸ್ ಕನ್ನಡ ಲೋಗೋ ಏನಿದೆ, ಆ ಲೋಗೋಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಲೋಗೋನ ಆ ಸೆಟ್ಗೆ, ಆ ಒಂದು ಜಾಗಕ್ಕೆ ತಂದು ಫಿಕ್ಸ್ ಮಾಡಿಬಿಡಿ, ಓಕೆನಾ? ಆ ಕಲರ್ಸ್ ಕನ್ನಡ ಅಂತ ಏನಿದೆ ಅದನ್ನ ಅಲ್ಲಿ ಕ್ಲಿಯರ್ ಮಾಡೋಕ್ಕೆ, ಓಕೆನಾ? ಆವಾಗ ನಿಮ್ಮ ಒಂದು ಸ್ವಂತ ವಿಡಿಯೋ ಅಂತ ಆಗುತ್ತೆ. ಅದಾದ ನಂತರ ನೀವು ಡಿಸ್ಪ್ಲೇ ಮೇಲೆ ಕಲರ್ಸ್ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಬೇರೆ ಲೋಗೋ ಏನೋ ಬಂತು ಅಂತಂದರೆ ಅಲ್ಲಿಗೆ ಬೇರೆ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ವರ್ಡ್ನ ಹಾಕಿ, ಓಕೆ? ಸಬ್ಸ್ಕ್ರೈಬ್ ಮಾಡಿ, ಅದು ಇದು ಅಂತ ಸಣ್ಣ ಪುಟ್ಟ ಕ್ಲಿಪ್ಗಳನ್ನ ಹಾಕಿ. ಅದಾದ ನಂತರ ಇನ್ನೇನು ಮಾಡಬೇಕು, ಕಾಪಿರೈಟ್ ಸ್ಟ್ರೈಕ್ ಬೀಳಬಾರ್ದು ಅಂತಾದರೆ, ಓಕೆನಾ? ನಾನು ಮೊದಲನೇದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಡಿಟ್ ಆಪ್ಷನಲ್ಲೇ ಮೊದಲನೇದಾಗಿ ನೀವು ಮಾಡಬೇಕಾದ್ರೆ ಕೆಲಸ, ಬಿಗ್ ಬಾಸ್ ರಿಯಾಲಿಟಿ ಶೋ, ಇವಾಗ ನಾನು ಏನು ಕ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆ ಕ್ಲಿಪ್ನ ಒಂದು ಆಡಿಯೋನ ಫುಲ್ ಮ್ಯೂಟ್ ಮಾಡಿಬಿಡೋದು, ಓಕೆನಾ? ಮ್ಯೂಟ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ, ಆ ಮ್ಯೂಟ್ ಮಾಡಿರುವಂತಹ ಫುಲ್ ವಿಡಿಯೋನ ಅದಕ್ಕೆ ನಿಮ್ಮ ಒಂದು ವಾಯ್ಸ್ನ ಕೊಡಬೇಕು, ಓಕೆನಾ? ಇವಾಗ ಲಾಯರ್ ಜಗದೀಶ್ ಅವರು ಇದ್ದಾಗ ಸುಮ್ಮನೆ ಜಗಳ ಕತ್ಕೊಬಿಡೋರು. ಪಾಪ ಅವ್ರನ್ನ ಸುಮ್ಮನೆ ಹೇಳೋದಲ್ಲ, ಅವರು ಆಟ ಥರನೇ ಆಡ್ತಿರು. ಬಟ್ ಹೋಗಿರೋದು ನನಗೂ ಕೂಡ ಬೇಜಾರಿದೆ, ಓಕೆನಾ? ಇದ್ದಿರೋದು ತುಂಬ ಚೆನ್ನಾಗಿ ಶೋ ಬರ್ತಿತ್ತು, ಬಟ್ ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಏನಿಲ್ಲ. ಆದರೂ ಕೂಡ ಲಾಯರ್ ಜಗದೀಶ್ ಇದ್ದಾಗಲೇ ಒಂದು ಕ್ಲಿಪ್ನ ತೊಗೊಳ್ತೀನಿ, ಓಕೆನಾ? ಏನೋ ಒಂದು ಟಾಸ್ಕ್ ಆಡ್ತಾ ಇರಬೇಕಾದ್ರೆ ಅದು ಇದು ಮಾಡ್ಬಿಟ್ಟು ಜಗಳ ಕತ್ಕೊಬಿಡ್ತಾರೆ, ಓಕೆನಾ? ಅದನ್ನು ನೀವು ನಿಮ್ಮ ಒಂದು ಭಾಷೆಯ ಮುಖಾಂತರ ನೀವು ಸ್ವಂತವಾಗಿ ವಾಯ್ಸ್ನ ಕೊಡೋದು, ಓಕೆನಾ? ಎಡಿಟ್ ಆಪ್ಷನಲ್ಲಿ ವಾಯ್ಸ್ ಓವರ್ನ ಕೊಟ್ಕೊಂಡು ಅದನ್ನು ವಿಡಿಯೋನ ಮಾಡೋದು, ಓಕೆನಾ? ನನ್ನ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋನ ಓನ್ ವಾಯ್ಸ್ ಏನಿದೆ ಅವ್ರು ಮಾತಾಡಿರೋ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನೀವು ಸ್ವಂತ ವಾಯ್ಸನ್ನು ಕೊಡೋದು. ಅವ್ರು ಏನೇನು ಮಾಡ್ತಿದ್ದಾರೆ, ಈ ರೀತಿ ಮಾಡಿದ್ರು, ಆ ರೀತಿ ಮಾಡಿದ್ರು ಅಂತ ಒಂದು ವಾಯ್ಸನ್ನು ಕೊಡೋದು, ಓಕೆನಾ? ಆ ವಾಯ್ಸನ್ನು ಕೊಟ್ಟಾದ್ಮೇಲೆ ನೀವು ನೀಟಾಗಿ ಇನ್ನೊಂದ್ಸಲ ನೋಡಿ ಎಲ್ಲ ಚೆನ್ನಾಗಿದೆ, ಕರೆಕ್ಟಾಗಿದೆ ಅಂತ ಎಡಿಟ್ ಮಾಡಾದ್ಮೇಲೆ ನೀವು ಅದನ್ನು ಸೇವ್ ಮಾಡ್ಕೊಳ್ಳಿ, ಓಕೆನಾ? ಸೇವ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಟಿಪ್ಸ್ ಇದೆ, ಅದನ್ನು ನೀವು ಮಿಸ್ ಮಾಡೋದಕ್ಕೆ ಹೋಗ್ಬಾರ್ದು. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ
ಸಮಯದಲ್ಲಿ ನೀವು YT ಸ್ಟುಡಿಯೋ ಡ್ಯಾಶ್ಬೋರ್ಡ್ಗೆ ಹೋದಾಗ ಅಲ್ಲಿ ಮಾಡಬೇಕಾದ್ರೆ ಮೊದಲನೇ ಕೆಲಸ ಬಂದ್ಬಿಟ್ಟು ನೀವು ಯಾವ ಒಂದು ಚಾನಲಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರಿಗೆ ಕ್ರೆಡಿಟ್ಸ್ನ ಹಾಕಬೇಕು. ಈ ಕ್ರೆಡಿಟ್ಸ್ನ ಹಾಕೋದ್ರಿಂದ ಏನು ಯೂಸ್ ಅಂತ ನೀವು ಕೇಳೋದೇ ಆದರೆ ಇದಕ್ಕೆ ಸಪ್ರೇಟ್ ವೀಡಿಯೋನ ಬೇಕಾದ್ರೆ ಮಾಡ್ಕೊಡ್ತೀನಿ. ಅದು ಬಿಟ್ಟರೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ. ಕ್ರೆಡಿಟ್ಸ್ ಅಂದರೆ ಇವಾಗ ನನ್ನ ವಿಡಿಯೋನ ನೀವು ತಗೊಂಡಿರ್ತೀರ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ, ಓಕೆನಾ. ನನ್ನ ವಿಡಿಯೋನ ತಗೊಂಡಿರ್ತೀರಿ, ಆದರೆ ನನ್ನ ವಿಡಿಯೋನ ನೀವು ತಗೊಂಡಾಗ ನನಗೇನು ಬೆನಿಫಿಟೇ ಇರೋದಿಲ್ಲ. ನನ್ನ ವಿಡಿಯೋದಿಂದ ನೀವು ತಗೊಂಡು ದುಡ್ಡು ಮಾಡ್ತಿದ್ದೀರಾ ಅಂದರೆ ನನಗೇನು ಬೆನಿಫಿಟ್ ಸಿಕ್ತು, ಅದಕ್ಕೆ ನಾನು ಕಾಪಿರೈಟ್ ಸ್ಟ್ರೈಕ್ನ ಕೊಡ್ತೀನಿ. ನೀವು ಹಾಕಿ ನನ್ನ ವಿಡಿಯೋನ ನೀವು ತಗೊಂಡು ನೀವು ಹಾಕೋದ್ರಿಂದ ನನಗೂ ಕೂಡ ಬೆನಿಫಿಟ್ ಇದೆ ಅಂತಂದರೆ ನಾನು ನಿಮಗೆ ಸ್ಟ್ರೈಕ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಯಾವ ರೀತಿಯಾಗಿ ಅಂತ ನೀವು ಕೇಳ್ಬೋದು. ನಾನು ಹೇಳಿದ್ದು ಇವಾಗ ನಿಮಗೆ ಕ್ಲಾರಿಟಿ ಸಿಗದೇ ಇರ್ಬೋದು, ಆದರೆ ಇವಾಗ ಕ್ಲಾರಿಟಿ ಕೊಡ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನನ್ನ ವೀಡಿಯೋಸ್ಗಳನ್ನ ತಗೊಂಡು ನೀವು ಹಾಕೊಂಡಿರ್ತೀರಾ, ಅಲ್ಲಿ ಕ್ರೆಡಿಟ್ಸ್ ಅನ್ನುವಂಥದ್ದು ಹಾಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವೇನಾದ್ರು ತೆಗೆದು ಓಪನ್ ಮಾಡಿದಾಗ ನಾನು ಚೆಕ್ ಮಾಡ್ತೀನಿ. ನೀವು ಅಪ್ಲೋಡ್ ಮಾಡಿಬಿಟ್ಟಿರ್ತೀರಾ ವೀಡಿಯೋಸ್ಗಳನ್ನ, ಅವಾಗ ನಾನು ಕ್ರೆಡಿಟ್ಸ್ನ ಹಾಕಿದ್ದಾರೆ ಇಲ್ವಾ ಅಂತ ನೋಡ್ತೀನಿ. ಈ ಕ್ರೆಡಿಟ್ಸ್ ಏನಕ್ಕೆ ಹಾಕಬೇಕು ಅಂತಂದರೆ ಆ ಒಂದು ಕ್ರೆಡಿಟ್ಸ್ನ ನೋಡಿದ್ಮೇಲೆ ಈ ವಿಡಿಯೋ ಯಾವ ಒಂದು ಚಾನಲಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದಾಗ ನನ್ನ ಒಂದು ಚಾನಲ್ ನೇಮ್ ಇರುತ್ತೆ. ಆವಾಗ ವ್ಯೂವರ್ಸ್ಗಳು ಆ ಒಂದು ಚಾನಲ್ನ ಸರ್ಚ್ ಮಾಡಿ ನೋಡ್ತಾರೆ, ಓಕೆನಾ. ಅಂದರೆ ನನ್ನ ಒಂದು ಚಾನಲ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ನೀವು, ಆ ವಿಡಿಯೋಸ್ನ ನನ್ನ ಒಂದು ಚಾನಲ್ಗೆ ಬಂದು ನೋಡ್ತಾರೆ ಓನ್ ವಾಯ್ಸಲ್ಲಿ. ಆವಾಗ ನನಗೂ ಕೂಡ ಒಂದು ವ್ಯೂಸ್ ಬರುತ್ತೆ, ಆವಾಗ ನನಗೂ ಕೂಡ ಒಂದು ರೆವೆನ್ಯೂ ಆದರೂ ಸಿಗುತ್ತೆ, ನನಗೂ ಕೂಡ ಯೂಸ್ಫುಲ್ ಆಗುತ್ತೆ, ನನಗೂ ಕೂಡ ಸಬ್ಸ್ಕ್ರೈಬರ್ ಬರ್ತಾರೆ. ಈ ರೀತಿಯಾಗಿ ಕ್ರೆಡಿಟ್ಸ್ ಹಾಕೋದ್ರಿಂದ ಯೂಸ್ ಆಗುತ್ತೆ. ಈ ರೀತಿ ಕ್ರೆಡಿಟ್ಸ್ ಹಾಕೋದ್ರಿಂದ ಯಾರು ಕೂಡ ಅಷ್ಟು ಬೇಗ ಕಾಪಿರೈಟ್ ಸ್ಟ್ರೈಕನ್ನು ಕೊಡೋದಿಲ್ಲ, ಓಕೆನಾ. ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ತಿಳ್ಕೊಳ್ತೀನಿ. ಅದರಿಂದಾಗಿ ನೀವೀಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ ವೀಡಿಯೋಸ್ಗಳನ್ನ, ಬಿಗ್ ಬಾಸ್ದು ಎಲ್ಲ ಎಡಿಟ್ ಮಾಡ್ಕೊಂಡಿರ್ತೀರಾ, ಈಗ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಈ ಟೈಮಲ್ಲಿ ಕ್ರೆಡಿಟ್ಸ್ನ ಹಾಕಬೇಕಾಗುತ್ತೆ ಕಲರ್ಸ್ ಕನ್ನಡದ್ದು. ಮತ್ತು ಅದ್ರದ್ದು ಒಂದು ಅವರು ಏನು ಇನ್ಫಾರ್ಮೇಷನ್ ಹಾಕಿರ್ತಾರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಲವೊಂದು ಮೇನ್ ಪಾಯಿಂಟ್ಸ್ಗಳನ್ನ ತೆಗೆದು ಕ್ರೆಡಿಟ್ಸ್ಗೆ ಹಾಕ್ಬಿಡಿ, ಓಕೆನಾ. ಕ್ರೆಡಿಟ್ಸ್ ಅಂತ ಟೈಪ್ ಮಾಡಿ ಅಲ್ಲಿಗೆ ಕಲರ್ಸ್ ಕನ್ನಡ ಅಥವಾ ಚಾನಲ್ ನೇಮ್ ಏನಿರುತ್ತೆ ಯಾವುದೇನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅವ್ರದ್ದು ಒಂದು ಕ್ರೆಡಿಟ್ಸ್ನ ಹಾಕಬೇಕಾಗುತ್ತೆ. ಕ್ರೆಡಿಟ್ಸ್ನ ಹಾಕಾದ್ಮೇಲೆ ನೀವು ಕೆಲವೊಂದು ಯೂಟ್ಯೂಬ್ ಥಂಬ್ನೇಲ್ಸ್ಗಳೆಲ್ಲ ಮಾಡಿರ್ತೀರಲ್ಲ, ಸ್ವಂತ ಓನ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡಿ ಟೈಟಲ್ ಹಾಕಿ ಇನ್ನು ನೀವು ಎಂಡ್ ಸ್ಕ್ರೀನ್ ಇವು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಓಕೆನಾ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಾನೆ ನೀವು ಯೂಟ್ಯೂಬ್ನಲ್ಲಿ ಈ ರೀತಿಯಾಗಿ ಅಪ್ಲೋಡ್ ಸಹ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯಾದಂತಹ ಒಂದು ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು ಬೀಳೋದಿಲ್ಲ, ಓಕೆನಾ. ಆರಾಮಾಗಿ ನೀವು ದುಡ್ಡನ್ನು ಮಾಡ್ಬೋದು, ಓಕೆನಾ. ಸ್ಟಾರ್ಟಿಂಗ್ ನಿಮಗೆ ಇದರಿಂದ ಬೆನಿಫಿಟ್ ಸಿಗದೇ ಇರ್ಬೋದು, ಮತ್ತು ಫ್ಯೂಚರಲ್ಲಿ ಒಂದು 2-3 ತಿಂಗಳು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ, ಆವಾಗ ನಿಮಗೆ ಖಂಡಿತವಾಗ್ಲೂ ಕೂಡ ಇದಕ್ಕೊಂದು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಎಕ್ಸಾಂಪಲ್ಗೆ ನಾನು ಆಗಲೇ ತೋರಿಸ್ನಲ್ಲ, ಇವರು ಒಂದು ಚಾನಲ್ ಕೂಡ ಎಕ್ಸಾಂಪಲ್ ಆಗ್ಬೋದು, ಓಕೆನಾ. ತುಂಬ ಚೆನ್ನಾಗಿ ಡೈಲಿ ವೀಡಿಯೋಸ್ಗಳನ್ನ ಹಾಕಿರ್ತಾರೆ. ಜಸ್ಟ್ ಇಲ್ಲ ಒಂದೇ ನಿಮಿಷದ ವೀಡಿಯೋಸ್ಗಳು ಹಾಕೋದು ಜಾಸ್ತಿ, ಇವರು ಒಂದು ವಾಯ್ಸ್ನ ಕೊಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅದರಿಂದಾಗಿ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಿದೆ. ಮಾನಿಟೈಸ್ ಏನಾಯ್ತು ಅಂದರೆ ಆರಾಮಾಗಿ ದುಡ್ಡು ಮಾಡ್ಬೋದು, ಟೆನ್ಷನೇ ಇಲ್ಲ, ಓಕೆನಾ. ಕಾಪಿ ಪೇಸ್ಟ್ ಮಾಡೋದ್ರ ಮುಖಾಂತರ ಕೂಡ ಈ ರೀತಿ ದುಡ್ಡನ್ನ ಮಾಡ್ಬೋದು. ಇದೇ ರೀತಿ ತುಂಬ ವೀಡಿಯೋಸ್ಗಳಿದೆ, ಓಕೆನಾ. ಬೇಕು ಅಂದರೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೇಡ ನನಗೆ ಮೊಬೈಲ್ ಬಗ್ಗೆ ಟೆಕ್ ಸಂಬಂಧಪಟ್ಟಂತಹ ಕೆಲವೊಂದು ಇಶ್ಯೂಸ್ಗಳು ಪ್ರಾಬ್ಲಮ್ಸ್ಗಳ ಬಗ್ಗೆನೇ ವಿಡಿಯೋ ಬೇಕು ಅಂದರೆ ಅದನ್ನೇ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿ ನಾನು ವೀಡಿಯೋಸ್ಗಳನ್ನ ಕೊಡ್ತಾ ಹೋಗ್ತೀನಿ, ಓಕೆನಾ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.